ಕಾಂಗ್ರೆಸ್ ಅಲ್ಲಿ ದಿನೇ ದಿನೇ ಕುರ್ಚಿ ಕಾಳಗ ಹೆಚ್ಚಾಗ್ತಾ ಇದೆ. ಬದಲಾವಣೆ ಚರ್ಚೆ ಬೆನ್ನಲ್ಲೇ ದಲಿತ ಸಿಎಂ ಕೂಗಿಗೂ ಕೂಡ ಒಂದು ಕಡೆ ಬೆಲೆ ಬರ್ತಾ ಇದೆ. ದಲಿತರನ್ನೊಬ್ಬರನ್ನ ಸಿಎಂ ಮಾಡಿಬಿಡಿ ಅಂತ ಹೇಳಿ ಆ ಒಂದು ಕೂಗು ಕೂಡ ಇದೆ. ಡಿಕೆಶಿ ಅಸ್ತ್ರಗಳಿಗೆ ಸಿಎಂ ಕಡೆಯಿಂದ ಮತ್ತೊಂದು ದಾಳವಾಯಿತು. ಈಗ ಡಿಕೆ ಶಿವಕುಮಾರ್ ಅವರು ನಾನು ಈ ಒಂದು ಪಟ್ಟಕ್ಕೆ ಅರ್ಹನಾಗಿದ್ದೀನಿ ಅಂತ ಹೇಳಿ ಅವರೊಂದು ಫೈಟ್ ನಡೀತಾನೆ ಬರ್ತಾ ಇದೆ. ಹೈಕಮಾಂಡ್ ಹೇಳಿ ಅಂತ ಇವರು ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿ ಕೂಡ ಆಗ್ತಾ ಇದೆ. ಯಾವಾಗ ಏನು ಅನ್ನೋ ಒಂದು ವಿಚಾರವನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ, ವೆಯ್ಟ್ ಮಾಡಿ ಅಂತ ಕೂಡ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾಯಿತು. ಇದೀಗ ಇದರ ಬೆನ್ನಲ್ಲೇ ದಲಿತರೊಬ್ಬರನ್ನ ಸಿಎಂ ಮಾಡಿಬಿಡಿ ಅಂತ ಹೇಳಿ ಆ ಒಂದು ಕೂಗು ಕೂಡ ಇದೇ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ. ಆಪ್ತರನ್ನು ಮತ್ತೆ ಮುಂದೆ ಬಿಟ್ಟು ದಾಳ ಉರುಳಿಸ್ತಾ ಇದ್ದಾರಾ ಮುಖ್ಯಮಂತ್ರಿಗಳು? ದಲಿತ ಸಿಎಂ ವಿಚಾರ ಮತ್ತಷ್ಟು ಚರ್ಚೆ ಆಗಬೇಕು ಅಂತ ಹೇಳಿರೋದು ಯಾಕೆ? ಪರಮೇಶ್ವರ್ ಅವರು ಅಷ್ಟು ಸ್ಟ್ರಾಂಗಾಗಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಇಲ್ಲಿವರೆಗೂ ಅಷ್ಟು ಸ್ಟ್ರಾಂಗಾಗಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ನೋಡೋಣ ಬಿಡಿ ಅಂತಲೇ ಹೇಳ್ತಾ ಇದ್ರು. ಅದೆಲ್ಲ ಹೈಕಮಾಂಡ್ ಡಿಸೈಡ್ ಮಾಡಬೇಕು ಅಂತ ಮಾತಾಡ್ತಾ ಇದ್ರು. ಆದರೆ ಈಗೇನು ಹೇಳ್ತಿದ್ದಾರೆ ಅಂದರೆ ದಲಿತ ಸಿ ಎಂ ವಿಚಾರ ಮತ್ತಷ್ಟು ಚರ್ಚೆ ಆಗಬೇಕು ಅಂತ ಹೇಳ್ತಾರೆ ಅಂತ ಹೇಳಿದಾಗ ಇದು ಆ ಒಂದು ಟೀಮ್, ಆ ಒಂದು ಬಣದ ಕಡೆಯಿಂದ ಬರ್ತಕ್ಕಂಥ ಮಾತಾ? ಸಿದ್ದರಾಮಯ್ಯನವರು ಈ ಥರದ್ದೇನಾದರೂ ಹೇಳಿಸ್ತಾ ಇದ್ದಾರೆ? ವಿ ಡೋಂಟ್ ನೋ. ಪರಮೇಶ್ವರ್ಗೆ ಮೊದಲು ಕೂಲಿ ಕೊಡಿ ಅಂಥೇಳಿ ಡಿಮ್ಯಾಂಡ್ ಇಟ್ಟಿರೋದು ರಾಜಣ್ಣ. ಮಂತ್ರಿಗಿರಿ ಕಳ್ಕೊಂಡು ಶಾಸಕರಾಗಿದ್ದಾರಲ್ಲ ರಾಜಣ್ಣ, ಈಗ ಈ ರಾಜಣ್ಣ ಅವ್ರು ಹೇಳ್ತಿರೋದು ಪರಮೇಶ್ವರ್ ಅವ್ರಿಗೆ ಮೊದಲು ಕೂಲಿ ಕೊಡಬೇಕು, ಡಿ ಕೆ ಶಿವಕುಮಾರ್ ಅವ್ರಿಗೆ ಆಮೇಲೆ ಕೂಲಿ. ಸಿ ಎಂ ಬಣದ ಇಬ್ಬರು ನಾಯಕರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕುತೂಹಲ ಮೂಡಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿನ ಈ ಒಂದು ಬೆಳವಣಿಗೆ. ಡಿ ಕೆ ಶಿ ಆಸೆಗೆ ಅಡ್ಡಿಯಾಗ್ಬಿಡುತ್ತಾ? ದಲಿತ ಸಿ ಎಂ ವಿಚಾರ ಮತ್ತಷ್ಟು ಚರ್ಚೆ ಆಗಬೇಕು ಅಂತೇಳಿ ಪರಮೇಶ್ವರ್ ಹೇಳಿದ್ದಾರೆ. ತಮ್ಮ ಸಮುದಾಯಕ್ಕೆ ಈ ಕೊಡಿ, ಈ ಒಂದು ಮಂತ್ರಿಗಿರಿ ಕೊಡಿ ಅನ್ನೋ ಒಂದು ಕೂಗನ್ನು ಜೋರು ಮಾಡಿಬಿಡಿ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರಾ? ಚರ್ಚೆ ಆದಷ್ಟು ಹೈಕಮಾಂಡ್ ಮೇಲೆ ಒತ್ತಡ ಆಗುತ್ತೆ. ಆ ಮೂಲಕವಾಗಿ ದಲಿತರೊಬ್ಬರು ಸಿ ಎಂ ಆದರೆ ದಲಿತರ ಸಿ ಎಂ ಆದಂತೆಯೂ ಆಯಿತು, ಸಿದ್ದರಾಮಯ್ಯನವ್ರ ಬಣದವ್ರಿಗೆ ವ್ಯಾಲ್ಯೂ ಬಂದಂತೆಯೂ ಆಯಿತು, ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಚೇರಿಂದ ಆಚೆ ಕೂರಿಸಿದಂತೆಯೂ ಆಯಿತು ಅಂತ ಲೆಕ್ಕಾಚಾರ ಇರಬಹುದಾ? ವೆಯ್ಟ್ ಮಾಡಬೇಕು. ಇಲ್ಲ ಅಂದರೆ ಮತ್ತೆ ಅದರ ಎಲ್ಲ ಪ್ರಸ್ತುತ ಅಲ್ಲ ಇಲ್ಲ ಯಾರೇ ಈಗ ವಾರಕ್ಕೆ ಒಂದು ಸಮುದಾಯ ಎತ್ತಾ ಇದ್ದೀರಾ ನೀವು, ನಾನೇನು ಮಾಡಲಿ? ನೀವು ಹಿಂಗೆ ನಮ್ಮ ಸ್ನೇಹಿತರು ಹೋಗಿ ಹಿಂಗೆ ಮೈಕ್ ಇಟ್ಟರೆ ನಾವೇನು ಮಾಡಿದ್ವಿ? ಈಗ ನೀವು ಹಿಂಗೆ ಕೇಳಿದ್ರೆ ನಾನು ಏನು ಹೇಳಿ? ಹೆಂಗಾಗ್ತದೆ ಗೊತ್ತಾ? ನಮ್ಮ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿದರೆ ಉತ್ತರ ಇಲ್ಲ ಕೊಟ್ಟಿಲ್ಲ ಅಂದರೆ ಉತ್ತರ ಇಲ್ಲ ಅಂತ ಹೇಳ್ತೀರಾ. ಉತ್ತರ ಕೊಟ್ಟರೆ ಇವ್ರು ಹಿಂಗೆ ಹೇಳಿದ್ದಾರೆ ನೋಡಿ, ಇದಕ್ಕೆ ಒಂದು ಬೇರೆ ರೀತಿಯಾದಂಥ ಏನೋ ನರೇಟಿವ್ ಇರ್ತದೆ. ನನಗೆ ನಾವು ಮಾತಾಡಿದ್ರೂ ಕಷ್ಟ, ಮಾತಾಡಿಲ್ಲ ಅಂದರೂ ಕಷ್ಟ. ಯಾವುದು ಸರ್? ಹೈಕಮಾಂಡ್ ವಿಲ್ ಡಿಸೈಡ್. ಈಗ ವಾಟ್ ಎವರ್ ಇಟ್ ಈಸ್ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಸಿ ಎಮ್ ಆದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನಕ್ಕೆ ತರೋದು ನಮ್ಮದೆಲ್ಲರ ಜವಾಬ್ದಾರಿ. ಬುದ್ಧ ಬಸವ ತತ್ವವನ್ನು ನಾವು ಪಾಲಿಸ್ಕೊಂಡು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಸಮಬಾಳು ಸಮಪಾಲು ಅನ್ನೋ ತರೋದು ನಮ್ಮದೆಲ್ಲರದು ಜವಾಬ್ದಾರಿ ಇರ್ತದೆ. ಸೊ ವಾಟ್ ಎವರ್ ಇಟ್ ಈಸ್ ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್ ಅಟ್ ದ ರೈಟ್ ಟೈಮ್. ಡೆಡ್ಲೈನ್